ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತ್ ಚಾನಲ್ಸ್. ಈ ಬ್ಲಾಗ್ ಬಂದು ವೆಡ್ನೆಸ್ಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದೆ ಬ್ಲಾಗ್ನ. ಸೊ ನಾವು ಚಿತ್ರದುರ್ಗಕ್ಕೆ ಹೊರಟಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ತಂದೆಯವ್ರ ಕಾರ್ಯ ಇತ್ತು, ಮತ್ತು ತೋಟ ಎಲ್ಲ ನೋಡ್ಕೊಂಡು ಬರೋಣಂಗೂ ಆಗುತ್ತೆ ಅಂತ ಹೇಳಿ ನಾವು ಹೊರಟಿದ್ದಾಯಿತು. ಸೊ ಹೋಗುವಾಗ ನೋಡಿ, ನಾವು ಯೂಶಲಿ ನಾವು ಹೋಗೋದು ಆಗುಂಬೆ ರೂಟಿಂದ ತಗೋತೀವಿ, ಆ ರೂಟಲ್ಲಿ ಹೋಗ್ತೀವಿ. ಬಟ್ ಈ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಚಾರ್ಮುಡಿ ಇದೆ ಅಲ್ವಾ, ಚಿಕ್ಕಮಂಗ್ಳೂರು ಚಾರ್ಮುಡಿ, ಹಾಗೆ ಹೋಗೋಣ ಅಂತ ಹೊರಟ್ವಿ. ಥ್ರೂ ಔಟ್ ದ ರೂಟ್ ಹೀಗೆ ನೋಡಿ ಸಣ್ಣ ಸಣ್ಣ ಜಲಪಾತಗಳು, ಸಣ್ಣ ಸಣ್ಣ ಫಾಲ್ಸ್ಗಳು ಇದ್ದೇ ಇತ್ತು, ಯಾಕಂದರೆ ಮಳೆ ಬರ್ತಾ ಇತ್ತಲ್ವ. ಸೊ ತುಂಬ ಒಂದು ಪ್ಲೆಸೆಂಟ್ ಆಗಿರೋ ಒಂದು ಸರ್ಪ್ರೈಸಸ್ ನಮಗೆ ಥ್ರೂ ಔಟ್ ದ ಜರ್ನಿ ಸಿಕ್ತು. ಯಾಕಂತ ಹೇಳಿದ್ರೆ ಮಳೆ ಇತ್ತಲ್ವ, ಸೊ ಹಾಗಾಗಿ ಮತ್ತು ಎಲ್ಲ ಕಡೆನೂ ಈ ರೀತಿಯೇ ನಾವು ನೋಡಿ ತುಂಬ ಖುಷಿ ಆಗೋಯಿತು ನಮಗಂತೂ. ಸೊ ಮಕ್ಕಳು ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಸೊ ಎಲ್ಲ ಇನ್ನೂ ಸ್ವಲ್ಪ ನಿದ್ದೆ ಎಲ್ಲ ಇದ್ದರು. ಬುಜ್ಜು ಶಿ ಈಸ್ ವೆರಿ ಆ್ಯಕ್ಟಿವ್ ಆಲ್ವೇಸ್. ಸೊ ಬೆಳಗ್ಗೆ ಬೇಗ ಹೇಳ್ತಾಳೆ, ಹಾಗಾಗಿ ಅವಳು ಕೂಡ ಆ್ಯಕ್ಟಿವ್ ಆಗಿದ್ಲು. ಸೊ ಮತ್ತು ನನ್ನ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು ಹೊರಗಡೆ ಎಲ್ಲ. ಮಳೆ ಬರ್ತಾ ಇತ್ತು, ಮತ್ತು ಆ ಒಂದು ಸಣ್ಣ ಸಣ್ಣ ಫಾಲ್ಸ್ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗ್ತಾ ಇತ್ತಲ್ವ. ಸೊ ಇದು ನಮ್ಮ ಕಡೆಯವ್ರಿಗೆ ಸ್ವಲ್ಪ ಇದೆಲ್ಲ ರೇರ್ ಸಿಚುವೇಶನ್ಸ್ ಅಲ್ವಾ, ಹಾಗಾಗಿ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ಮತ್ತು ಹೋಗುವಾಗ ಅಲ್ಲಿ ಗ್ರ್ಯಾಂಡ್ ನಿಸರ್ಗ ಅಂತ ಒಂದು ಹೋಟೆಲ್ ಇದೆ, ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಕಾಫಿನ ಕುಡಿದ್ವಿ. ಸೊ ಸಿರಿ ತಿಂತಾ ಇದ್ಲು, ಅವ್ರು ಪಲಾವ್ ತೊಗೊಂಡಿದ್ಲು. ಶಿ ಲೈಕ್ ಸಮ್ ರೈಸ್ ಐಟಮ್ಸ್ ಓನ್ಲಿ ಮೇನ್ಲಿ, ಓಕೆನಾ. ಸೊ ಹಾಗಾಗಿ ಅವಳೆಲ್ಲೋದ್ರೂ ರೈಸ್ ಐಟಮ್ನೇ ಪ್ರಿಫರ್ ಮಾಡ್ತಾಳೆ ಯೂಶಲಿ. ಸೊ ಮತ್ತು ನಾವೆಲ್ಲ ತಿಂದ್ಕೊಂಡ್ವಿ. ನಾನು ಯೂಶಲಿ ಎಲ್ಲೋದ್ರೂ ಇಡ್ಲಿ ಸಾಂಬಾರೇ, ಅದರಲ್ಲೂ ಒಂದು ಜರ್ನಿ ಮಾಡುವಾಗ ಐ ವಿಲ್ ಹ್ಯಾವ್ ಓನ್ಲಿ ಇಡ್ಲಿ, ಮತ್ತು ಒಂದು ಒಳ್ಳೆ ಬಿಸಿ ಕಾಫಿ ಕುಡಿದ್ವಿ. ಸೊ ಕಾಫಿ ವಾಸ್ ವೆರಿ ಗುಡ್. ಆ ಚಳಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಬ್ರೇಕ್ಫಾಸ್ಟ್ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಬುಜ್ಜು ಇನ್ನೂ ತಿಂತಾ ಇದ್ದಾಳೆ. ಸೊ ದೆನ್ ಫ್ರೆಂಡ್ಸ್ ಹೀಗೆ ಹೊರಟ್ವಿ. ಮತ್ತೆ ನೋಡಿ ತೋಟ ರೀಚ್ ಆದ್ವಿ. ತೋಟ ಅಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಅಷ್ಟೊಂದು ಮಳೆ ಇಲ್ಲ ಫ್ರೆಂಡ್. ನಮ್ಮ ಚಿತ್ರದುರ್ಗ ಮತ್ತು ಹೊಸದುರ್ಗ ಇದೆಲ್ಲ ಅಲ್ಲ ಮಧ್ಯದಲ್ಲಿ ಬರುತ್ತೆ ನಮ್ಮ ತೋಟ. ಸೊ ಅಲ್ಲಿ ಅಷ್ಟೊಂದೇನು ಮಳೆ ಆಗಿರಲಿಲ್ಲ. ಈ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ಮಂಗಳೂರೆಲ್ಲ ಕಂಪೇರ್ ಮಾಡಿದ್ರೆ ಮಂಗಳೂರು ತುಂಬ ಮಳೆ. ಬಟ್ ನಮ್ಮ ಚಿತ್ರದುರ್ಗ ಹೊಸದುರ್ಗ ಅಲ್ಲೆಲ್ಲ ಅಷ್ಟೊಂದೇನು ಮಳೆ ಇಲ್ಲ. ಸ್ವಲ್ಪ ಹನಿ ಹನಿ ಡ್ರಿಸ್ಲಿಂಗ್ ಅಷ್ಟೇ ಇತ್ತು. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಮತ್ತು ಇಲ್ಲೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಆಟ ಆಡಿ ಬೆಳೆದಿರೋ ಅಂಥದ್ದು, ಅಂದರೆ ಅಜ್ಜಿ ತಾತ ಎಲ್ಲ ಇಲ್ಲೇ ಇರ್ತಾಯಿದ್ರಲ್ವ. ಸೊ ಸಮ್ಮರ್ ಹಾಲಿಡೇಸ್ ಬಂದರೆ ಆಲ್ಮೋಸ್ಟ್ 2.5 ಮಂತ್ ನಾವು ಹಳ್ಳಿಯಲ್ಲೇ ಕಳೀತಾ ಇದ್ವಿ. ಸೊ ಆ ಒಂದು ನೆನಪು ತುಂಬ ಪ್ಲೆಸೆಂಟ್ ಆಗಿತ್ತು ನಮಗೆ. ಸೊ ಅಲ್ಲೊಂದು ಕಲ್ಯಾಣಿ ಕೂಡ ಇದೆ ಫ್ರೆಂಡ್, ಹಾಗೆ ನೋಡೋಣ ಅಂತ ನಾನು ಮತ್ತು ನನ್ನ ಮಗಳು ಹೊರಟ್ವಿ. ನನ್ನ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ವೆದರು, ವಾತಾವರಣ ಎಲ್ಲ ಹಳ್ಳಿದು, ತುಂಬ ಇಷ್ಟಪಟ್ಟು ಇರ್ತಾರೆ ಕೂಡ. ಸೊ ಫ್ರೆಂಡ್ ನೋಡಿ, ಇಲ್ಲಿ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಒಂದು ರೀತಿಯಾಗಿ ಇಷ್ಟಪಟ್ಟು ಇರುವಂಥ ವಾತಾವರಣ. ಸೊ ಫ್ರೆಂಡ್ಸ್, ಮಳೆ ಎಲ್ಲ ಬಂದರೆ ತುಂಬ ಜಾಸ್ತಿ ನೀರಲ್ಲಿದೆ ಇಲ್ಲಿ. ಬಟ್ ಇವಾಗ ಮಳೆ ಇಲ್ವಲ್ಲ, ಹಾಗಾಗಿ ನೀರೇನಿಲ್ಲ. ಕಲ್ಯಾಣಿ ಕೂತಲ್ಲಿ ಈ ಥರ ಫುಲ್ ಇದೆ. ಅಂದರೆ ತುಂಬ ನೀರು ಹರಿಯುತ್ತೆ ಇಲ್ಲಿ ಮಳೆ ಬಂದರೆ. ಬಟ್ ಇವಾಗ ಮಳೆ ಇಲ್ಲ. ನೋಡಿದರೆ ಈಗ ಚಿರತೆ ಬಂದ್ರೆ ಏನು ಮಾಡ್ತೀರಾ? ಫ್ರೆಂಡ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ ಗಾಯ್ಸ್? ಇವ್ರು ಕೇಳ್ತಿದ್ದಾರೆ ಇವಾಗ ಚಿರತೆ ಬಂದ್ರೆ ಏನ್ ಮಾಡೋದು ಅಂತ ಉತ್ತರ ಕೊಡಿ. ನೋಡಿ ಗಾಯ್ಸ್. ಸೊ ಫ್ರೆಂಡ್ಸ್, ನೀವು ಎಷ್ಟು ಜನ ಹಳ್ಳಿ ಇಷ್ಟಪಡ್ತೀರಾ ನನಗೆ ಕಮೆಂಟ್ ಮಾಡಿ. ನೋಡಿ ಈ ರೀತಿಯಾಗಿ ಹೊಲದ ಬದಿಲೆಲ್ಲ ಈ ಥರ ಬೆಳೆದಿರುತ್ತೆ ಅಲ್ವಾ, ಎಷ್ಟೊಂದು ಕಲರ್ಫುಲ್ ಪ್ಲಾಂಟ್ಸ್ ಮತ್ತು ಕಲರ್ಫುಲ್ ಫ್ಲವರ್ಸ್ ಕೂಡ ಬಿಡುತ್ತೆ. ನಾನು ಎಷ್ಟೋ ಕಡೆ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ 5 ಸ್ಟಾರ್ಗಳಲ್ಲಿ ನೋಡಿದ್ದೀನಿ ಈ ರೀತಿಯಾದ ಗಿಡಗಳನ್ನ ಶೋ ಪ್ಲಾಂಟ್ ಆಗಿ ಕೂಡ ಯೂಸ್ ಮಾಡಿರ್ತಾರೆ ಅಲ್ವಾ. ನೋಡಿ ನಮ್ಮ ಹೊಲಗಳಲ್ಲಿ ಅಥವಾ ಎಲ್ಲ ಹಳ್ಳಿಗಳಲ್ಲಿ ಈ ರೀತಿಯಾಗಿ ಬದಿಗಳೆಲ್ಲ ಬೆಳೆದಿರುತ್ತೆ. ನೋಡಿ ತೋಟ ತುಂಬ ಚೆನ್ನಾಗಿತ್ತು. ನಮಗೆ ನೋಡಿದ್ರೆ ದೃಷ್ಟಿ ಆಗುತ್ತೇನೋ ಅನ್ನೋ ರೀತಿಯಾಗಿ ಬೆಳೆದಿತ್ತು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಕೂಡ ನಮಗೆ ನೋಡ್ಬಿಟ್ಟು, ಎಲ್ಲ ಖುಷಿ ಕೂಡ ಆಯಿತು ಫ್ರೆಂಡ್ಸ್ ನಮಗಿದೆಲ್ಲ ನೋಡಿ. ಅನಿಸ್ತದೆ ನೋಡಿ, ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತಲ್ವ. ಸಿಟಿಯಲ್ಲಿ ಇಷ್ಟೆಲ್ಲ ಎಷ್ಟೇ ಇದ್ರೂ ಈ ರೀತಿಯಾದ ಒಂದು ಗಾಳಿ, ಮಳೆ ಮತ್ತು ಒಂದು ಏನು ಹೇಳ್ತಾರೆ ಪರಿಸರ ಸಿಗೋದಿಲ್ಲ ಅಲ್ವಾ. ಇದರಿಂದನೇ ಆರೋಗ್ಯ ಜಾಸ್ತಿ ಹಳ್ಳಿ ಜನಗಳಿಗೆ ಅಂತ ಹೇಳ್ತಾರೆ ಅಲ್ವಾ. ಈಗೂ ಕೂಡ ಈ 70-80 ವರ್ಷ ಬದುಕೋರು ನಾನು ಹಳ್ಳಿಯಲ್ಲಿ ಅಷ್ಟೇ ನೋಡಿರೋದು. ಸಿಟಿಗಳಲ್ಲಿ ಒಂದು 60 ಇಯರ್ಸ್ ಇದ್ರೇ ದೊಡ್ಡ ವಿಚಾರ ಆಗುತ್ತೆ. ರಿಟೈರ್ಡ್ ಆಗೋದೇ ಒಂದು ದೊಡ್ಡ ವಿಚಾರ, ಯಾಕಂದರೆ ಅಷ್ಟು ವರ್ಷ ಬದುಕ್ತೀವಲ್ಲ ಅಂತ ಹೇಳ್ಬಿಟ್ಟು. ಬಟ್ ಹಳ್ಳಿಗಳಲ್ಲಿ ಏನಿಲ್ಲ, ಈ ಒಂದು ಒಳ್ಳೆ ಗಾಳಿ ಊಟಕ್ಕೆ ಜನ ಅಷ್ಟು ಚೆನ್ನಾಗಿ ಹಳ್ಳಿಗಳಲ್ಲಿ ಬದುಕೋದು.
ಸೊ ಫ್ರೆಂಡ್ಸ್ ಬನ್ನಿ ನಮ್ಮ ತೋಟ ಎಲ್ಲ ನೋಡ್ಕೊಂಡು ಬರೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಬಾಳೆ ಎಲ್ಲ ತೆಗೆದುಬಿಟ್ಟಿದ್ದೀವಿ, ತೆಂಗು ಮಾತ್ರ ಇದೆ, ತೆಂಗು ಅಡಿಕೆ ಚೆನ್ನಾಗಿ ಅನಿಸ್ತಾ ಇದೆಲ್ಲ. ಸೊ ಹೀಗೆ ನಿಮ್ಮನ್ನೆಲ್ಲ ಒಂದು ತೋಟ ಕರ್ಕೊಂಡು ಬರೋಣ ಅಂತ ಇವತ್ತು ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ತೋಟದಲ್ಲಿ ನಡೆಯೋದೇ ಒಂದು ಖುಷಿ ಅನಿಸುತ್ತೆ ಫ್ರೆಂಡ್, ಹೊರಗಡೆ ಎಲ್ಲ ನಾವು ನೋಡಿದಾಗ. ಫ್ರೆಂಡ್ಸ್, ಹಾಗಾಗಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಮತ್ತು ನಾನು ಆ ವಿಡಿಯೋ ಕಂಪ್ಲೀಟಾಗಿ ನೋಡಿ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೂಡ ಸಜೆಸ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡಿ ಇದು ಎಕ್ಕೆ ಗಿಡ. ಇದು ಹೂವೆಲ್ಲ ದೇವರಿಗೆ ಮುಡಿಸ್ಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ, ಮತ್ತು ಒಂದು ಔಷಧಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್, ಔಷಧಿಯಾಗಿ ಕೂಡ. ಮುಟ್ಟಿದ್ರೆ ಮನೆ ಹಳ್ಳಿಯಲ್ಲಿ ಎಷ್ಟೊಂದು ಔಷಧ ಗಿಡಗಳು ಹಾಗೆ ಸಿಗುತ್ತೆ. ಅದು ಮುಟ್ಟಿದ ಮುನಿ ಅಲ್ಲ, ಅದು ಮುಟ್ಟಿದರೆ ಮನೆಯಲ್ಲಿ. ಫ್ರೆಂಡ್ಸ್ ನೋಡಿ, ಬುಜ್ಜು ಕೇಳ್ತಾ ಇದ್ದು ಮಮ್ಮಿದು ಟಚ್ ಮಿ ನಾಟ್ ಪ್ಲಾಂಟ ಅಂತೇಳಿ. ಬಟ್ ಇದು ಟಚ್ ಮಿ ನಾಟ್ ಅಲ್ಲ, ಇದು ಜಾಲಿ ಅಂತ ಹೇಳ್ತೀವಲ್ಲ ಆ ಗಿಡ. ಇದು ನೋಡಿ ಬಾರೆ ಗಿಡ, ಬಾರೆ ಹಣ್ಣು ಅಂತ ಬಿಡ್ತಿದ್ದು ನಮ್ಮ ಕಡೆ ಎಲ್ಲ. ಈಗ ಅದು ಅದರ ಗಿಡ. ಇದು ತುಂಬ ಚೆನ್ನಾಗಿರುತ್ತೆ ಹಣ್ಣು ಬಿಟ್ಟಾಗ. ಸೊ ಫ್ರೆಂಡ್, ಹಳ್ಳಿ ವಾತಾವರಣದಿಂದಲೇ ಒಂದು ಆರೋಗ್ಯ ಹೆಚ್ಚುತ್ತೆ ಅಂತ ಹೇಳ್ಬಹುದು. ಯಾಕಂದರೆ ಅಲ್ಲಿ ಇರೋವಂಥ ಒಂದು ಗಾಳಿ ಮತ್ತು ಅಲ್ಲಿ ಮಾಡೋವಂಥ ಊಟ, ಅಡುಗೆ ಆಗಿರ್ಬೋದು ಒಲೆಗಳಲ್ಲಿ, ತುಂಬ ಒಂದು ಆರೋಗ್ಯವನ್ನು ಕೊಡುತ್ತೆ ಫ್ರೆಂಡ್ ಅಲ್ವಾ. ಸೊ ಎಲ್ಲರೂ ಮೇ ಬಿ ಯಾರು ಈ ಥರ ಫೀಲ್ ಮಾಡ್ತಿರೋ ಖಂಡಿತ ನನಗೆ ಕಮೆಂಟ್ ಮಾಡಿ. ಸೊ ಹಕ್ಕಿ ಒಂದು ನೆಸ್ಟ್ ಬಿಟ್ಟು ಹೋಗ್ಬಿಟ್ಟಿದೆ ಫ್ರೆಂಡ್, ಕೆಳಗಡೆ ಬಿದ್ದುಬಿಟ್ಟಿತ್ತು. ಹೀಗೆ ತೆಗೆದಿಟ್ಕೊಂಡೆ. ಇನ್ನು ಬುಜ್ಜುಗೊಂದು ಪ್ರಾಕ್ಟಿಕಲ್ MDP ಮಾಡೋದಿತ್ತು, ನೆಸ್ಟಿಂದು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್, ಹೀಗೆ ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ವಿ. ಯಾಕಂದರೆ ತುಂಬ ದಿನ ಆಗಿತ್ತು ನಾವು ಕೂಡ ತೋಟಕ್ಕೆ ಬಂದುಬಿಟ್ಟು. ಹಾಗೆ ಎಲ್ಲ ಒಂದೆರಡು ಸ್ನ್ಯಾಪ್ಸ್ ಎಲ್ಲ ತೊಗೊಂಡ್ವಿ. ಯಾಕಂದರೆ ತೋಟದಲ್ಲಿ ಅದೊಂದು ನ್ಯಾಚುರಲ್ ಆಗಿರೋವಂಥ ಒಂದು ಇದಲ್ವಾ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಕೂಡ. ಮತ್ತು ಸ್ವಲ್ಪ ಎಲ್ಲ ಸ್ವಲ್ಪ ಹಾಗೆ ಎಲ್ಲ ಬೆಳೆದಿರೋದ್ರಿಂದ ತುಂಬ ಚೆನ್ನಾಗಿ ಕೂಡ ಅನ್ನಿಸ್ತಾ ಇತ್ತು. ಹಾಗೆ ನೋಡಿ, ವಾತಾವರಣನೇ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ, ನೋಡಿದ್ರೇ ಎಷ್ಟು ಒಂಥರ ಆನಂದ ಅನಿಸುತ್ತೆ ಮನಸ್ಸಿಗೆ. ಪರ್ಸ್ನಲಿ ನನಗೆ ಈ ಥರ ಹಳ್ಳಿ ವಾತಾವರಣ ತುಂಬ ಇಷ್ಟ ಆಗುತ್ತೆ, ಮತ್ತು ನಾವು ಬೆಳೆದಿರೋ ಜಾಗ ಅಲ್ವ ಇನ್ನೂ ಇಷ್ಟ. ಸೊ ಫ್ರೆಂಡ್ಸ್, ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಹೊರಟ್ವಿ. ನೋಡಿ, ಬುಜ್ಜು ಹಾಡು ಹಾಕೊಂಡು ಕಾರಲ್ಲಿ ಆರಾಮಾಗಿ ಬರ್ತಾ ಇದ್ದಾಳೆ. ವೆಲ್ಕಮ್ ಮಾಡ್ತಾ ಇದೆ ಮುಸ್ಯ. ನಾವು ಪುನಃ ವಾಪಸ್ ಬರುವಾಗಲೂ ಅಂದರೆ ನೆಕ್ಸ್ಟ್ ಡೇ ಬಂದಿದ್ದಾಯಿತು ಫ್ರೆಂಡ್. ನೋಡಿ, ಅವಾಗ ಸ್ವಲ್ಪ ಬಿಸಿಲಿತ್ತು, ಪರವಾಗಿಲ್ಲ ಅನ್ನೋ ಥರ. ಸೊ ಸ್ವಲ್ಪ ಪ್ಲೆಸೆಂಟಾಗೇ ಇತ್ತು, ತುಂಬ ಬಿಸಿಲೇನಿರಲಿಲ್ಲ. ಈಗೆಲ್ಲ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆನೂ ಸ್ವಲ್ಪ ಚೆನ್ನಾಗೇ ಅನ್ನಿಸ್ತು ನಮಗೆ. ಬರುವಾಗ ಕೂಡ ಅಷ್ಟು ಏನು ಇದು ಅನ್ನಿಸ್ಲಿಲ್ಲ. ಬಟ್ ಕರ್ವಲ್ಲಿ ಬಂದ್ವಲ್ವ, ನಾವೀಗ ಬರ್ತಾ ಇರೋದು ಆಗುಂಬೆ ಘಾಟಿಂದ ಬರ್ತಾ ಇದ್ದೀವಿ. ಹೋಗಿದ್ದು ಚಾರ್ಮುಡಿಯಿಂದ ಹೋಗಿದ್ವಿ, ಚಿಕ್ಕಮಂಗ್ಳೂರು ಚಾರ್ಮುಡಿ ಆ ರೀತಿಯಾಗಿ ಹೋಗಿದ್ವಿ ಆ ಒಂದು ರೂಟಲ್ಲಿ. ಬರುವಾಗ ನಾವು ಈ ಆಗುಂಬೆ, ಶಿವಮೊಗ್ಗ ಆಗುಂಬೆ ಬರುತ್ತಲ್ವ, ಈ ಕಡೆ ಓಡಾಡೋರಿಗೆ ಪರಿಚಯ ಇರುತ್ತೆ ಈ ರೋಡ್ ತುಂಬಾ. ಸೊ ಆ ರೂಟಿಂದ ನಾವು ಬಂದ್ವಿ. ಪ್ರತಿಯೊಂದು ಕ್ರಾಸಲ್ಲೂ ಮಳೆ ಅಷ್ಟೊಂದಿಲ್ಲ, ಬಟ್ ಮಳೆ ಬರುವಾಗ ಡ್ರೈವ್ ಮಾಡೋದಂತೂ ಇಟ್ಸ್ ರಿಯಲಿ ಚಾಲೆಂಜಿಂಗ್ ಪ್ರತಿಯೊಬ್ಬ ಡ್ರೈವರ್ಗಳಿಗೂ. ಯಾಕಂತ ಹೇಳಿದ್ರೆ ತುಂಬ ಸ್ಟೀಪ್ ಆಗಿ ಇರೋದ್ರಿಂದ ಆ ಕರ್ವ್ಗಳು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಊಟಿ ಆ ಕಡೆ ಎಲ್ಲ ಆ ಥರ ಒಂದು ಮೌಂಟೇನ್ಗಳಲ್ಲಿ ಇರೋ ಅಂಥ ರೂಟ್ ಏನಲ್ಲ. ಬಟ್ ಸ್ಟಿಲ್ ಈ ಕಡೆ ಒಂದು ಓಡಾಡುವಾಗಲೂ ಕೂಡ ಒಂದು ತುಂಬ ಎಚ್ಚರಿಕೆಯನ್ನು ವಹಿಸಿ ನಾವು ಈ ರೂಟ್ನ ಕ್ರಾಸ್ ಮಾಡಬೇಕಾಗತ್ತೆ. ಯಾಕಂದರೆ ಆಗ ಅಪೋಸಿಟ್ ಬರೋವಂಥ ವೆಹಿಕಲ್ಗಳಿಗೆ ನಮಗೂ ಅಷ್ಟೊಂದು ಕಾಣ ಸಿಗಲ್ಲ ಅಲ್ವಾ. ಸೊ ಹಾಗಾಗಿ ವೆರಿ ಕೇರ್ಫುಲ್ಲಾಗಿ ಮಾಡಬೇಕು. ಮತ್ತು ಆಚೆಗೆ ನೋಡಿದ್ರೆ ಎಷ್ಟು ಆಳ ಇರುತ್ತೆ. ಇನ್ ಕೇಸ್ ಅನ್ಫಾರ್ಚುನೇಟಾಗಿ ಏನಾದರೂ ಒಂದು ಫಾಲ್ಸ್ ಇದಾಗ್ಬಿಟ್ಟು ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ಲ. ಮತ್ತು ಹಾಗಾಗಿ ಡ್ರೈವಿಂಗ್ ಮಾಡುವವರಿಲ್ಲಿ ಚಾರ್ಮುಡಿ ಆಗಿರ್ಬೋದು, ಶಿರಾಡಿ ಘಾಟ್ ಆಗಿರ್ಬೋದು, ಅಥವಾ ಇಲ್ಲಿ ಆಗುಂಬೆ ಆಗಿರ್ಬೋದು, ತುಂಬ ಕೇರ್ಫುಲ್ಲಾಗಿ ನಾವು ಡ್ರೈವ್ ಮಾಡಬೇಕಾಗ್ತದೆ. ಮತ್ತು ನೋಡಿ, ಆಚೆಗೆ ನೋಡಿದ್ರೆ ಎಲ್ಲಿ ನೋಡಿದ್ರೆ ಗ್ರೀನರಿ. ಓಕೆನಾ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇಟ್ ವಾಸ್ ಎ ಪ್ಲೆಸೆಂಟ್ ಡೇ ಆ್ಯಕ್ಚುಲಿ. ಓಕೆನಾ, ಅಂದರೆ ಈ ರೀತಿಯಾಗಿ ಈ ರೂಟಲ್ಲಿ ಓಡಾಡೋರಿಗೆ ಪ್ರಾಬ್ಲಿ ಈ ಅನುಭವ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಾವು ಒಂದು ಘಾಟ್ನ ಎಂಟ್ರಿ ಮಾಡಿದಾಗಿಂದ ಎಕ್ಸಿಟ್ ಆಗೋವರೆಗೂ ಈ ರೀತಿಯೇ ಇರುತ್ತೆ. ಅದು ಏನು ಬೆಟ್ಟ ಹತ್ಕೊಂಡು ಮೇಲೆ ಹೋಗ್ತಾ ಇರ್ತೀವಲ್ಲ, ಆ ಒಂದು ಫೀಲಿಂಗು ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್. ಆ್ಯಕ್ಚುಲಿ ಹಂಗೆ ನೋಡಿದ್ರೆ
ಆಗುಂಬೆ ಘಾಟ್ ಒಂದು 10 ಕಿಲೋಮೀಟರ್ಸ್ ಏನೋ ಅಷ್ಟೇ ಒಂದು ಡಿಸ್ಟೆನ್ಸ್, ಅಂದರೆ ಲೈಕ್ ಅಷ್ಟು ಘಾಟ್ ಮಾತ್ರ ಸಿಕ್ಕತ್ತೆ. ಬಟ್ ನೀವು ಚಾರ್ಮುಡಿಗೆ ಹೋದರೆ ಮೋರ್ ದೆನ್ 40 ಕಿಲೋಮೀಟರ್ಸ್, ಮೇ ಬಿ 40-42 ಇರಬಹುದು ಅನ್ಸುತ್ತೆ, ಅಷ್ಟೂ ಕೂಡ ಘಾಟೇ ಇರುತ್ತೆ. ಅದು ಎಕ್ಸಲೆಂಟ್ ಒಂದು ವೆದರ್ ಇರುತ್ತೆ, ಮತ್ತು ಆ ಒಂದು ರೂಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಡ್ರೈವಿಂಗ್ನವರಿಗೆ ಆಬ್ವಿಯಸ್ಲಿ ಡ್ರೈವ್ ಮಾಡೋರಿಗೆ ಸ್ವಲ್ಪ ಟಫ್ ಎಲ್ಲ ಜಾಗಗಳು ಅನ್ಸುತ್ತೆ ನನಗೆ, ರೂಟ್ ಎಲ್ಲ ಸ್ವಲ್ಪ ಅಂತ ನನ್ನ ಭಾವನೆ. ಓಕೆನಾ. ಮತ್ತು ನಾವು ಚಿಕ್ಕಮಂಗ್ಳೂರು ರೂಟಿಂದ ಬಂದರೆ ತುಂಬ ಚೆನ್ನಾಗಿದೆ. ಅದು ಈ ರೂಟಿಗಿಂತನೂ ಆ ಒಂದು ವಾತಾವರಣ, ವೆದರು ಒಂದು ತುಂಬ ಖುಷಿಯನ್ನು ಕೊಡುತ್ತೆ ಫ್ರೆಂಡ್. ಎಸ್ಪೆಷಲಿ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಇರೋದ್ರಿಂದ, ಸೊ ಪ್ರತಿಯೊಂದು ಮೂಮೆಂಟ್ ನಾವು ಈ ಥರ ಟ್ರಾವೆಲ್ ಮಾಡುವಾಗ ನಾನು ತುಂಬ ಎಂಜಾಯ್ ಮಾಡ್ತೀನಿ. ನನ್ನ ಫ್ಯಾಮಿಲಿ ಎಲ್ಲ ಅಷ್ಟೇ, ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ನನ್ನ ಮಕ್ಕಳಾಗಿರ್ಬೋದು, ದೇ ಆಲ್ಸೋ ಲೈಕ್ ವೆರಿ ಮಚ್ ಈ ಥರ ಒಂದು ನೇಚರಲ್ಲಿ, ನೇಚರ್ ಜೊತೆ ಟ್ರಾವೆಲ್ ಮಾಡೋದಿದೆ ಅಲ್ಲ, ತುಂಬ ಇಷ್ಟಪಟ್ಟು ನಾವು ಟ್ರಾವೆಲ್ ಮಾಡ್ತೀವಿ. ಓಕೆನಾ. ಸೊ ಮತ್ತು ಮಧ್ಯೆ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ಅಲ್ಲಿ ಘಾಟಲ್ಲಿ ಎಂತ ಸಿಗೋದಿಲ್ಲ ಅಲ್ಲ, ನಮ್ಮ ಇಟ್ಕೊಂಡಿರೋ ಅಂಥ ಏನಾದ್ರು ಬ್ಯಾಗಲ್ಲಿ ಇಟ್ಕೊಂಡಿರೋ ಅಂಥದ್ದು ಅಥವಾ ಮನೆಯಿಂದ ನಾವು ಕ್ಯಾರಿ ಮಾಡೋಂಥ ಸ್ನ್ಯಾಕ್ಸೇ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದನ್ನು ತಿಂದ್ಕೊಳ್ತಾ ಕ್ರಾಸ್ ಮಾಡೋದು, ಮತ್ತು ಏನಾದ್ರು ಫ್ಲಾಸ್ಕಲ್ಲಿ ಸ್ವಲ್ಪ ಕಾಫಿ ಇದ್ದರೆ ಕಾಫಿ ಸವಿತಾ ಈ ರೋಡನ್ನ ಕ್ರಾಸ್ ಮಾಡೋದು ತುಂಬ ಖುಷಿನ ಕೊಡುತ್ತೆ ಫ್ರೆಂಡ್. ಓಕೆನಾ. ಸೊ ನೀವು ಹೀಗೆ ಈ ಒಂದು ಘಾಟ್ಗಳಲ್ಲಿ ಪ್ರಯಾಣ ಮಾಡುವಾಗ ಈ ರೀತಿಯೇ ಅನುಭವ ಆಗ್ತದಾ, ನೀವು ಈ ರೀತಿಯೇ ಕಾಫಿ ಎಲ್ಲ ಟೇಸ್ಟ್ ಮಾಡ್ತೀರಾ ಮಧ್ಯೆ ಹೋಗುವಾಗ? ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಓಕೆನಾ. ಸೊ ನೋಡಿ, ಇದು ಸ್ವಲ್ಪ ನಾನು ಈ ಘಾಟಿಂದ ಹೊರಗಡೆ ಹೋದರೆ ಅಲ್ಲೆಲ್ಲ ಬೆಟ್ಟ ಕಾಣಿಸುತ್ತೆ ಅಲ್ವಾ, ಸೊ ದೂರದಲ್ಲಿ ಕಾಣುವಂಥ ಬೆಟ್ಟಗಳನ್ನು ಕ್ಯಾಪ್ಚರ್ ಮಾಡೋಣ ಅಂತ ಹೋದೆ. ಬಟ್ ತುಂಬ ಮರ-ಗಿಡಗಳು ಇರೋದ್ರಿಂದ ನನಗೆ ಅಷ್ಟೊಂದು ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗಲಿಲ್ಲ ಫ್ರೆಂಡ್. ಓಕೆನಾ. ಸೊ ನೋಡ್ತಾ ಇದ್ದೀರಲ್ವ. ಬಟ್ ತುಂಬ ಒಂದು ಫಾಗ್ ಎಲ್ಲ ತುಂಬ ಇತ್ತು ನಾವು ಅವತ್ತು ಹೋದಾಗ. ಬಟ್ ಬರುವಾಗ ಅಷ್ಟೊಂದು ಫಾಗ್ ಇರಲಿಲ್ಲ, ಸ್ವಲ್ಪ ಚುಮ್ಮು ಅಂತ ಬಿಸಿಲಿರೋದ್ರಿಂದ ಸೊ ಅಷ್ಟೊಂದು ನಮಗೆ ಫಾಗ್ ಕೂಡ ನೋಡಲಿಕ್ಕೆ ಸಿಗಲಿಲ್ಲ ಫ್ರೆಂಡ್. ಓಕೆನಾ. ಬಟ್ ಮರಗಳಂತೂ ಆ ಒಂದು ಸ್ಟೆಮ್ ಎಷ್ಟು ನೆಂದೋಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಅದೆಲ್ಲ ಲೈಕ್ ಫಂಗಸ್ ಥರ ಕೂಡ ಆಗೋಗಿತ್ತು. ಅಂದರೆ ಅಷ್ಟು ಮಳೆಯಿಂದ ಮತ್ತು ಬಿಸಿಲು ಕೂಡ ಜಾಸ್ತಿ ಬೀಳದೆ ಇರೋದ್ರಿಂದ ಕೆಲವೊಂದು ಪ್ಲೇಸಸ್ಗಳಲ್ಲಿ, ಆ ಕಾಡುಗಳಲ್ಲಿ, ಸೊ ನೋಡಿ ಮರಗಳ ಒಂದು ಸ್ಟೆಮ್ ಕೂಡ ತುಂಬ ಬ್ಲ್ಯಾಕಿಶ್ ಆಗಿಬಿಟ್ಟು ಅದು ಒಂದು ರೀತಿಯ ಏನು ಹೇಳ್ತಾರೆ ಫಂಗಸ್ ಕೂಡ ಆಗೋಗಿತ್ತು ಫ್ರೆಂಡ್. ಓಕೆನಾ. ಸೊ ಅದನ್ನು ಎಲ್ಲ ನಾವು ಅಬ್ಸರ್ವ್ ಮಾಡ್ತಾ ಹೋದ್ವಿ. ಎಷ್ಟು ವೆರೈಟಿ ಆಫ್ ಕಲರ್ಸ್, ಗ್ರೀನಲ್ಲೇ ಎಷ್ಟು ವೆರೈಟಿ ಆಫ್ ಗ್ರೀನರಿ ನಾವು ನೋಡಿದ್ವಿ. ಮತ್ತು ಆ ಒಂದು ಎಲೆ ಕೂಡ, ಆ ಲೀಫ್ ಕೂಡ ವೈಟ್ ಕಲರ್ ಲೀಫ್ ಸಿಗ್ತದೆ ಫ್ರೆಂಡ್. ಓಕೆನಾ. ಅದು ಎಷ್ಟು ಇದೆ, ಈ ಮೇ ಬಿ ಇದು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ನಮ್ಮ ಸೋಷಿಯಲೆಲ್ಲ ಬರುತ್ತೆ, ಕನ್ನಡ ಮೀಡಿಯಂ ಮಕ್ಕಳಿಗೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳ್ಬಿಟ್ಟು. ಮತ್ತು ಇಂಗ್ಲೀಷ್ನವ್ರಿಗೆ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಎಲ್ಲ ಬರುತ್ತಲ್ವ. ಸೊ ಆ ಫಾರೆಸ್ಟ್ ಇದೆಲ್ಲ ನನಗಿಲ್ಲಿ ಕಂಟಿನ್ಯೂ ಆಗಿರೋದು. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಯಾವಾಗ ನೋಡಿದ್ರು ಈ ರೀತಿಯಾಗಿ ಗ್ರೀನ್ರಿಯಾಗಿ ಕಾಣಿಸುತ್ತೆ ನಮ್ಮ ಕಾಡುಗಳು. ಅಂದರೆ ನಮ್ಮ ಕಡೆ ಈ ಆಗುಂಬೆ ಕಾಡುಗಳೆಲ್ಲ ಎವರ್ ಗ್ರೀನ್ ಕಾಡುಗಳು ಅಂತ ಹೇಳ್ತೀವಿ. ಮತ್ತು ಎಷ್ಟು ವೆರೈಟಿ ಆಫ್ ಮರಗಳಾಗಿರಬಹುದು, ಅಂದರೆ ನಾವು ಹೇಳ್ತೀವಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಭೇದಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಆ ರೀತಿಯಾದಂಥ ಮರಗಳನ್ನು ನಾವು ಇಲ್ಲಿ ನೋಡೋಕೆ ಸಿಗುತ್ತೆ ಫ್ರೆಂಡ್. ಓಕೆನಾ. ಬಟ್ ಅದೇ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರೋರಿಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ಈ ರೀತಿಯಾಗಿ ಒಂದು ಟ್ರಾವೆಲ್ ಮಾಡೋದು ಸ್ಲೋ ಆಗಿ ಆ ಒಂದು ಏರಿಯಾದಲ್ಲಿ, ಆ ಒಂದು ಜಾಗದಲ್ಲಿ. ಬಟ್ ಇಫ್ ದೇ ಡೋಂಟ್ ಲೈಕ್ ದ ನೇಚರ್, ದೆನ್ ಅವ್ರಿಗೇನು ಅಷ್ಟೊಂದು ಮುದ ಕೊಡೋದಿಲ್ಲ ಅಂತ ಭಾವಿಸ್ತೇನೆ. ಬಟ್ ಆಲ್ಮೋಸ್ಟ್ 90% ಆಫ್ ದ ಪೀಪಲ್ ವಿಲ್ ಲೈಕ್ ದಿಸ್ ಕೈಂಡ್ ಆಫ್ ಎ ಜರ್ನಿ ಅಲ್ವಾ, ಈ ಕಾಡುಗಳಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಅಲ್ಲೇ ನಮಗೆ ಒಂದು ಹೋಟೆಲ್ ಸಿಕ್ತು ಬರ್ತಾ ಅಲ್ವಾ. ಸೊ ಹೆಬ್ರಿಯಿಂದ ಬಂದರೆ ಅಲ್ಲಿ ಒಂದು ಸೀತಾ ನದಿ ಅಂತ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಸೊ ಮಕ್ಕಳೆಲ್ಲ ಸ್ನ್ಯಾಕ್ಸ್ ತಿಂದರೆ ನೋಡಿ, ನಾನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋದರೂ ಕೂಡ ಎಷ್ಟು ಒಂದು ರೀತಿಯಾಗಿ ಬ್ಲರ್ ಬರ್ತಾ ಇತ್ತು, ಯಾಕಂದರೆ ಹೊರಗಡೆ ಆ ರೀತಿ ವಾತಾವರಣ ಇತ್ತು, ಮಳೆನೂ ಬರ್ತಾ ಇತ್ತು, ಒಂದಿಷ್ಟು ಬಿಸಿಲು ಕೂಡ ಅನಿಸ್ತಾ ಇತ್ತು ಫ್ರೆಂಡ್ಸ್. ಸೊ ತಿಂದ್ಬಿಟ್ಟು ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಫ್ರೆಂಡ್. ನೋಡಿ ಚೆನ್ನಾಗಿ ಅನ್ನಿಸ್ತಾ ಇದೆಲ್ಲ ಹೊರಗಡೆ ಎಲ್ಲ.